ಒಂದು ಲೋಡು ನೀರು ಟ್ರ್ಯಾಕ್ಟ್ರಲ್ಲಿ, ಅದಕ್ಕೆ 50 ಲೀಟರು ಹಾಲು. ಬೈ ಚಾನ್ಸ್ ಅಯ್ಯೋ ನಮ್ಮ ಕಷ್ಟ ಒಂದು 25 ಲೀಟರ್ ಆದರೂ ಹಾಕ್ರಿ, ಬೇಕು. ಇದಕ್ಕೆ ಉಪ್ಪು ಒಂದು 20 kg ಉಪ್ಪು, ಒಂದು 20 kg ಸಕ್ಕರೆ. ನೀವೇನು ಮಾಡ್ತೀರಂದ್ರೆ ಒಂದು 25 ಲೀಟ್ರು ಹಾಲಿಗೆ ಒಂದು 20 kg ಉಪ್ಪು, ಒಂದು 20 kg ಸಕ್ಕರೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಅದನ್ನು ಈ ಟ್ಯಾಕ್ಟ್ರಿಯಲ್ಲಿ ಇರುವಂಥ ನೀರಿಗೆ ಮಿಕ್ಸ್ ಮಾಡಿ. ಟ್ಯಾಕ್ಟ್ರಿಯಲ್ಲಿರುವಂಥ ನೀರಿಗೆ ಮಿಕ್ಸ್ ಮಾಡಿದಾಗ ಎಲ್ಲ ಮಿಕ್ಸ್ ಆಗಿರ್ತದಲ್ಲ, ಸಕ್ಕರೆ, ಹಾಲು, ಮತ್ತು ಉಪ್ಪು, ಮತ್ತು ನೀರು, ಈ 4 ಐಟಮು ಈ ಹುತ್ತದ ಹತ್ರ ಬಂದು ಈ ಟ್ಯಾಕ್ಟ್ರಿ ಮುಖಾಂತರ ಜೋರಾಗಿ ಫೋರ್ಸಾಗಿ ನೀರು ಬಿಡಬೇಕು. ದಬ 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 ಅಂತ ಬೀಳಬೇಕು, ಫೋರ್ಸಾಗಿ ನೀರು ಬಿಡಬೇಕು. ಆಗೇನಾಗುತ್ತೆ ಅಂತ ಫೋರ್ಸಾಗಿ ನೀರು ಬಿಟ್ಟಾಗೆ ನಿಧಾನವಾಗಿ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಅದು ಅಲ್ಲಲ್ಲೇ ಹರಡ್ಕೊಬಿಡುತ್ತೆ. ಫೋರ್ಸಾಗಿ ನೀರು ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಹುತ್ತ ಈ ಒಂದು ಜಾಗದಲ್ಲಿದ್ದರೆ ಎಲ್ಲೋ ಕನೆಕ್ಷನ್ ತಗೊಳ್ಳುತ್ತೆ, ಎಲ್ಲೋ ದೂರದಲ್ಲಿರುತ್ತೆ ಕನೆಕ್ಷನು, ಅಲ್ಲಿವರೆಗೂ ಬೇಗ ಹೋಗಿ ಮುಟ್ಟುತ್ತೆ. ಓಕೆನಾ? ಆಗೇನಾಗುತ್ತೆ ಅಂದರೆ ನೀರು ತುಂಬಿಕೊಳ್ಳುತ್ತೆ. ಮತ್ತೆ ಅದೇ ಥರ ಹಂಗೆ ಕಂಟಿನ್ಯೂ ಮಾಡಿ, ಬಿಡಬೇಡ್ರಿ. ಎಲ್ಲ ಹಾಗೇನೆ ಒಂದು ಟ್ಯಾಂಕ್ ನೀರು ಬೇಕೇ ಬೇಕು ಒಂದು ಕವರ್ ಮಾಡಬೇಕಂದ್ರೆ. ಆಗೇನಾಗುತ್ತೆ, ಟ್ಯಾಕ್ಟ್ರಿ ನೀರು ಖಾಲಿ ಆಯಿತು ಅಂತಂದಾಗ ಒಂದು 3-4 ಡೇಸು 5 ಡೇಸ್ ಆದ ಮೇಲೆ ಈ ಹಾಲು ಹಾಕಿರ್ತಾರಲ್ಲ, ಈ ಹಾಲಿಗೆ ಈ ಒಂದು ಸಕ್ಕರೆ ಏನಾಗುತ್ತೆ ಗೊತ್ತಾ, ಗಟ್ಟಿ ಆಗಿಬಿಡ್ತದೆ, ಮಣ್ಣನ್ನು ಗಟ್ಟಿ ಮಾಡಿಬಿಡ್ತದೆ ಅಂತ. ಆಗ ನಾವು ಅಲ್ಲಿ ಮನೆ ಕಟ್ಟಿದ್ರೆ ಗಟ್ಟಿ ಇರುತ್ತೆ ಜಾಗ, ವಾಲೋದಿಲ್ಲ ಬಿಲ್ಡಿಂಗು. ಇಲ್ಲಾಂದ್ರೆ ಉಸಿಯಲ್ಲಿ ಏನಾರ ವಾಲ್ದ್ರೆ ಏನು ಮಾಡ್ತೀರಾ? ಇದೊಂದಾಯಿತು, ಗಟ್ಟಿ ಮಾಡಬೇಕು ಜಾಗವನ್ನು. ಅದಾದ ನಂತರ ಒಳಗಡೆ ಹುಳ ಎಲ್ಲ ಸತ್ತಾಗ್ಬಿಡ್ತಲ್ವ, ನೀವೇನು ಬೇಜಾರು ಮಾಡ್ಕೋಬೇಡಿ. ಒಂದು 4-5 ಲೀಟ್ರು ಗೋಮೂತ್ರ ತಗೊಂಬಂದು ಅದ್ರೊಳಗಡೆ ಸುರೀರಿ, ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದ್ರ ಸುರೀರಿ, ಹೆಂಗಾರ ಸುರೀರಿ. ಒಂದು 4-5 ಲೀಟ್ರು ಗೋಮೂತ್ರ ತಗೊಂಬಂದು ಒಳಗಡೆ ಸುರಿದ್ಬಿಟ್ರೆ ಏನಾಗುತ್ತೆ, ಆ ಋಣ ಅನ್ನೋದು ಅವುಗಳಿಗೆ ಜೀವ ಹೋಗ್ಬಿಡ್ತದಲ್ಲ, ಏನೂ ದೋಷ ಬರಲ್ಲ ನಮಗೆ. ಗೋಮೂತ್ರ ದೋಷ ನಿವಾರಕ.